ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋನಾಸ್ ಕುಕ್ ಬುಕ್. ನನ್ನ ಮಕ್ಕಳು ಚಿಕನ್ ಮಾತ್ರ ತಿಂತಾರೆ, ಆದರೆ ಮಟನ್ನೇ ತಿನ್ನಲ್ಲ ಅಂತ ಹೇಳ್ತಾರೋ ಎಲ್ಲ ತಾಯಂದಿರಿಗೂ ಇದು ಸಿಂಪಲ್ ಆಗಿರೋ ಒಂದು ಮಟನ್ ಚಾಪ್ಸ್ ರೆಸಿಪಿ. ಈ ಥರ ಮಟನ್ ರೆಸಿಪಿ ಮಾಡಿಕೊಟ್ರೆ ನಿಮ್ಮ ಮಕ್ಕಳು ಚಿಕನ್ನೇ ಬೇಡ ಅಮ್ಮ ಮಟನ್ನೇ ಬೇಕು ಅಂತ ಕೇಳಿದ್ರು ಕೇಳ್ಬೋದು. ಒಂದು ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಟನ್ ಹಾಕ್ಕೊಳ್ಳಿ. ನಾನು ಇವತ್ತು 1 kg ಆಗೋಷ್ಟು ಮಟನ್ ಹಾಕ್ಕೊತಾ ಇದ್ದೀನಿ. ಈ ಥರ ಲಿವರ್ ಕೂಡ ಮಿಕ್ಸ್ ಮಾಡಿಸ್ಕೊಳ್ಬೋದು. ಈ ಥರ ಲಿವರ್ ಹಾಕ್ಸಿದ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಮಿಕ್ಸ್ ಮಾಡಿಸಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಲೇ ಹಂಗೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ನ ಕೂಗಿಸ್ಕೊಳ್ಳಿ. ಅಲ್ಲಿವರೆಗೂ ಬನ್ನಿ ಮಸಾಲೆ ಹೇಗೆ ರೆಡಿ ಮಾಡ್ಕೋಣ ಅಂತ ನೋಡೋಣ. 2 ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಅದ್ರ ಜೊತೆಗೆ ಒಂದು 4 ಟೊಮೆಟೊ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನು 4 ಹಾಕ್ಕೊತಿದ್ದೀನಿ. ಒಂದು 10 ಮೆಣಸುಕಾಳು, ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ನಿಮ್ಗೆ ಇನ್ನೊಂಚೂರು ಬೇಕು ಅಂದರೂ ಹಾಕ್ಕೋಬೋದು. ಒಂದು ಕೊತ್ತಂಬರಿ ಸೊಪ್ಪು ಇನ್ನೂ ಬೇಕು ಅಂದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಷ್ಟನ್ನು ನಾವು ಫಸ್ಟು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಥರ ಒಂದೊಂದೇ ಹಾಕ್ಕೊತಾ ಹೋಗಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಹಸಿಮೆಣಸಿನ್ಕಾಯಿ, ಮೆಣಸುಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಈ ಥರ ರುಬ್ಕೋಬೇಕಾಗುತ್ತೆ. ನೋಡಿ, ನಾನು ಫಸ್ಟೇ ಹೇಳ್ದಂಗೆ ಮಟನಲ್ಲೇ ನೀರು ಬಿಟ್ಕೊಂಡಿದ್ದೆ. ಈಗ ರುಬ್ಬಿರೋಂಥ ಮಸಾಲೆ ಪೇಸ್ಟ್ನ ಹಾಕ್ಕೊತಾ ಹೋಗೋಣ. ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಸುಮ್ಮನೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಒಂದ್ಸಲ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾದ ತಕ್ಷಣ ಹೆಂಗೆ ನೀವು ಚಿಕನ್ಗೆ ಹಾಕ್ತೀರಾ ಅದೇ ಥರ ಈ ಮಟನ್ ಚಾಪ್ಸ್ಗೂ ಕೂಡ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. 2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಮಟನ್ ಮಸಾಲ, ಧನಿಯಾ ಪುಡಿ ಒಂಚೂರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಈ ಥರ ಚಿಕನ್ ಚಾಪ್ಸ್ ಥರನೇ ಅನಿಸುತ್ತೆ ಈ ಮಟನ್ ಚಾಪ್ಸ್ ಕೂಡ. ಸೊ ಇದನ್ನು ಮತ್ತೆ ಎಲ್ಲ ಮಿಕ್ಸ್ ಆದ ನಂತರ ಮತ್ತೆ ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು 2 ವಿಷಲ್ನ ಕೂಗಿಸ್ಕೊಳ್ಳಿ. ನೋಡಿ, ಮಟನ್ ಚಾಪ್ಸ್ ರೆಡಿಯಾಗಿದೆ. ಇದನ್ನು ದೋಸೆಗಾಗ್ಬೋದು, ಇಡ್ಲಿಗಾಗ್ಬೋದು, ರೈಸ್ಗಾಗ್ಬೋದು, ಚಪಾತಿಗಾಗ್ಬೋದು, ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಗೀ ರೈಸ್ಗಾಗ್ಬೋದು. ಮತ್ತೊಂದಷ್ಟು ಇದೇ ಥರ ಸಿಂಪಲ್ ಆಗಿರೋ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.